ಎಲ್ಲರಿಗೂ ನನ್ನ ನಮಸ್ಕಾರಗಳು. 6th ಸೈನ್ಸ್ SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ವಿತ್ ಆನ್ಸರ್ಸ್ ಅಂದ್ರೆ ಈ ಒಂದು ಸಂಕಲನಾತ್ಮಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. 25-26ನೇ ಸಾಲಿಗಾಗಿ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 1 ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಅಂದ್ರೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೇನೆ ನಾನು. ಹಾಗಾಗಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತರಗತಿ 6, ವಿಷಯ ವಿಜ್ಞಾನ, ಅಂಕಗಳು 40, ಸಮಯ 90 ನಿಮಿಷ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. 6 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 6 ಅಂಕಗಳು. 1ನೇ ಪ್ರಶ್ನೆ, ಮಾನವನ ದೇಹದ ಸಾಮಾನ್ಯ ತಾಪಮಾನವು ಫ್ಯಾರನ್ಹೀಟ್ ಮಾಪಕದಲ್ಲಿ ಎಷ್ಟಿರುತ್ತದೆ? 97.4 ಡಿಗ್ರಿ ಫ್ಯಾರನ್ಹೀಟ್, 98.6 ಡಿಗ್ರಿ ಫ್ಯಾರನ್ಹೀಟ್, 37 ಡಿಗ್ರಿ ಫ್ಯಾರನ್ಹೀಟ್, 100 ಡಿಗ್ರಿ ಫ್ಯಾರನ್ಹೀಟ್. 2ನೇ ಕ್ವಶನ್, ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಭೂಮಿ, ಶನಿ, ಗುರು ಮತ್ತು ಮಂಗಳ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. 3ನೇ, ಸಮಾಂತರ ನಾಳ ವಿನ್ಯಾಸವಿರುವ ಎಲೆಗಳನ್ನು ಹೊಂದಿರುವ ಸಸ್ಯಗಳು ಈ ಕೆಳಗಿನ ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ? ತಾಯಿ ಬೇರು, ತಂತು ಬೇರು, ಎರಡೂ ಯಾವುದು ಅಲ್ಲ ಅನ್ನುವಂಥ ಉತ್ತರ. ಇನ್ನು 4ನೇ ಕ್ವಶನ್, ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಮೇಲೆ ಹೋಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸಾಂದ್ರೀಕರಣ, ಆವಿಕರಣ, ಸಂಗ್ರಹಣೆ, ಮಳೆ ಬೀಳುವಿಕೆ. ಇನ್ನು 5ನೇ ಕ್ವಶನ್, ಪರಿಸರ ಸ್ನೇಹಿ ಇಂಧನಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದು ಅಂದ್ರೆ ಕಲ್ಲಿದ್ದಲು, ಪೆಟ್ರೋಲ್, CNG, ಕಟ್ಟಿಗೆ. 6ನೇ ಪ್ರಶ್ನೆ, ವೈದ್ಯಕೀಯ ತಾಪಮಾಪಕದ ಮಿತಿ ಎಷ್ಟು? 0 to 100 ಡಿಗ್ರಿ ಸೆಲ್ಸಿಯಸ್, 35 ಡಿಗ್ರಿ ಸೆಲ್ಸಿಯಸ್ ನಿಂದ 42 ಡಿಗ್ರಿ ಸೆಲ್ಸಿಯಸ್, -10 ಡಿಗ್ರಿ ಸೆಲ್ಸಿಯಸ್ ನಿಂದ 110 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್ ನಿಂದ 50 ಡಿಗ್ರಿ ಸೆಲ್ಸಿಯಸ್. ಈ ಎಲ್ಲ ಉತ್ತರಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥವ್ರು. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲೂ ಕೂಡ 6 ಪ್ರಶ್ನೆಗಳು, ಒಂದೊಂದಕ್ಕೂ 1 ಅಂಕ. 7ನೇ, ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? 8ನೇ ಪ್ರಶ್ನೆ, ಸೌರವ್ಯೂಹದ ಕೇಂದ್ರದಲ್ಲಿರುವ ಖಗೋಳ ಕಾಯ ಯಾವುದು? 9th ಕ್ವಶನ್, ಮಿಶ್ರಣದಿಂದ ಭಾರವಾದ ಕಣಗಳನ್ನು ತಳಕ್ಕೆ ಕೂಡಿಸುವ ವಿಧಾನ ಯಾವುದು? 10ನೇ, ಕಪ್ಪೆಯ ಜೀವನ ಚಕ್ರದ ಮೊದಲ ಹಂತ ಯಾವುದು? 11ನೇ ಕ್ವಶನ್, ಆಕಾಶದಲ್ಲಿ ಒಂದು ನಿರ್ದಿಷ್ಟ ಆಕಾರದಲ್ಲಿ ಗುಂಪಾಗಿ ಕಂಡುಬರುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? 12th ಕ್ವಶನ್, ಮಂಜುಗಡ್ಡೆಯ ಕರಗುವ ತಾಪಮಾನ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು, 4 ಪ್ರಶ್ನೆಗಳು, ಒಟ್ಟು ಅಂಕಗಳು 8. 13ನೇ ಕ್ವಶನ್, ತಾಯಿ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 14ನೇ, ವೈದ್ಯಕೀಯ ತಾಪಮಾಪಕವನ್ನು ಬಳಸುವಾಗ ಅನುಸರಿಸಬೇಕಾದ ಯಾವುದಾದರೂ 2 ಮುನ್ನೆಚ್ಚರಿಕೆಗಳನ್ನು ಬರೆಯಿರಿ. 15th ಕ್ವಶನ್, ಡಾರ್ಕ್ ಸ್ಕೈ ರಿಸರ್ವ್ ಎಂದರೇನು? 16th ಒನ್, ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಏಕೆ ಸಂರಕ್ಷಿಸಬೇಕು? ಈಗ 3 ಮಾರ್ಕ್ಸ್ ಕ್ವಶನ್, ಇಲ್ಲಿ 4 ಪ್ರಶ್ನೆಗಳಿವೆ, ಒಟ್ಟು ಅಂಕಗಳು 12. 17th ಕ್ವಶನ್, ಜಲಚಕ್ರದ ಪ್ರಮುಖ ಹಂತಗಳನ್ನು ಆವಿಕರಣ, ಸಾಂದ್ರೀಕರಣ, ಮಳೆ ಇದನ್ನು ವಿವರಿಸಿ. 18th ಕ್ವಶನ್, ಸಸ್ಯದ ಜೀವನ ಚಕ್ರದ ವಿವಿಧ ಹಂತಗಳನ್ನು ಕ್ರಮವಾಗಿ ಪಟ್ಟಿ ಮಾಡಿ. 19th ಕ್ವಶನ್, ಧ್ರುವ ನಕ್ಷತ್ರವನ್ನು ಪೋಲ್ ಸ್ಟಾರ್ ಗುರುತಿಸುವ ವಿಧಾನವನ್ನು ವಿವರಿಸಿ. 20th ಕ್ವಶನ್, ಸೌರವ್ಯೂಹದ ಮೊದಲ 4 ಗ್ರಹಗಳನ್ನು ಸೂರ್ಯನಿಂದ ದೂರದ ಆಧಾರದ ಮೇಲೆ ಕ್ರಮವಾಗಿ ಹೆಸರಿಸಿ. ಇನ್ನು 4 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿವೆ, ಒಟ್ಟು ಅಂಕ 8. 21ನೇ ಪ್ರಶ್ನೆ, ಕಪ್ಪೆಯ ಜೀವನ ಚಕ್ರದ ವಿವಿಧ ಹಂತಗಳನ್ನು ಚಿತ್ರದ ಸಹಾಯದಿಂದ ವಿವರಿಸಿ ಅಂತ. ಇನ್ನು 22ನೇ ಕ್ವಶನ್, ತಾಪವನ್ನು ಅಳೆಯುವ 3 ಪ್ರಮುಖ ಮಾಪಕಗಳನ್ನು ಹೆಸರಿಸಿ ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳು, ಇದರ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ಉತ್ತರಗಳನ್ನು 1ನೇ ಪ್ರಶ್ನೆ ಬಹು ಆಯ್ಕೆಯಲ್ಲಿ 1ನೇದು B, 2ನೇದು C, 3ನೇದು B, 4ನೇದು B, 5ನೇದು C, 6ನೇದು B. ಮೇಲ್ಗಡೆ ತಾವು ಉತ್ತರಗಳನ್ನು ಅಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ 7ನೇ ಪ್ರಶ್ನೆ ಕೆಲ್ವಿನ್, 8ನೇದು ಸೂರ್ಯ, 9ನೇ ತಿಳಿಯಾಗಿಸುವಿಕೆ, 10ನೇದು ಮೊಟ್ಟೆ ಅಥವಾ ಸ್ವಾನ್, 11ನೇ ನಕ್ಷತ್ರ ಪುಂಜ ಅಂತ ಕರೀತಾರೆ, 12ನೇ 0 ಡಿಗ್ರಿ ಸೆಲ್ಸಿಯಸ್. ಇನ್ನು 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆ. ಈಗ 13ನೇ ಪ್ರಶ್ನೆ, ತಾಯಿ ಬೇರು ಒಂದು ಮುಖ್ಯ ಬೇರು ಇದ್ದು ಸಣ್ಣ ಬೇರುಗಳು ಅದಕ್ಕೆ ಅಂಟಿಕೊಂಡಿರುತ್ತವೆ. ತಂತು ಬೇರು ಅಂದ್ರೆ ಕಾಂಡದ ತಳಭಾಗದಿಂದ ಸಮೂಹವಾಗಿ ನಾರಿನಂತೆ ಹೊರಟಿರುತ್ತವೆ. 14ನೇ ಪ್ರಶ್ನೆ ಉತ್ತರ, ಬಳಕೆಗೆ ಮೊದಲು ಪಾದರಸದ ಮಟ್ಟ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗಿದೆ ಎಂದು ಪರೀಕ್ಷಿಸಬೇಕು ಮತ್ತು ತಾಪಮಾಪಕವನ್ನು ಬಳಸುವಾಗ ಗಟ್ಟಿಯಾದ ವಸ್ತುವಿಗೆ ಬಡಿಯದಂತೆ ಎಚ್ಚರವನ್ನು ವಹಿಸತಕ್ಕಂಥದ್ದು. 15ನೇ ಪ್ರಶ್ನೆಗೆ ಉತ್ತರ, ಕೃತಕ ಬೆಳಕಿನ ಮಾಲಿನ್ಯವಿಲ್ಲದ ನಕ್ಷತ್ರ ವೀಕ್ಷಣೆಗೆ ಅತ್ಯಂತ ಸೂಕ್ತವಾಗಿರುವ ಸುರಕ್ಷಿತ ಪ್ರದೇಶಗಳನ್ನು ಡಾರ್ಕ್ ಸ್ಕೈ ರಿಸರ್ವ್ ಎನ್ನುತ್ತಾರೆ. 16ನೇ ಪ್ರಶ್ನೆಯ ಉತ್ತರ, ಮುಂದಿನ ಪೀಳಿಗೆಗೆ ಸಂಪನ್ಮೂಲಗಳು ಲಭ್ಯ ಇರಲು ಮತ್ತು
ಪರಿಸರದ ಸಮತೋಲನವನ್ನು ಕಾಪಾಡೋದು ಇವುಗಳ ಸಂರಕ್ಷಣೆ ಅಗತ್ಯ. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಆವಿಕರಣ ಸಾಗರ ನದಿಗಳ ನೀರು ಹಬೆಯಾಗುವುದು, ಸಾಂದ್ರೀಕರಣ ಆವಿ ತಂಪಾಗಿ ಮೋಡವಾಗುವುದು, ಮಳೆ ಮೋಡಗಳಿಂದ ನೀರು ಭೂಮಿಗೆ ಬೀಳುವುದು. 18ನೇ ಪ್ರಶ್ನೆ ಬೀಜ, ಆನಂತರ ಮೊಳಕೆ, ಎಲೆಗಳ ಮೂಡುವಿಕೆ, ಹೂ ಮತ್ತು ಹಣ್ಣುಗಳನ್ನ ಬರ್ತಕ್ಕಂಥ. 19ನೇ ಸಪ್ತರ್ಷಿ ಮಂಡಲದ ಮುಂದಿನ 2 ನಕ್ಷತ್ರಗಳ ಸರಳ ರೇಖೆಯನ್ನು ಆಕಾಶದಲ್ಲಿ ಗುರುತಿಸುವ ಮೂಲಕ ಧ್ರುವ ನಕ್ಷತ್ರವನ್ನ ಪತ್ತೆ ಮಾಡುವುದು. ಇನ್ನು 20ನೇ ಪ್ರಶ್ನೆ 1ನೇದು ಬುಧ, 2ನೇ ಶುಕ್ರ, 3ನೇದು ಭೂಮಿ, 4ನೇದು ಮಂಗಳ. ಇನ್ನು 4 ಅಂಕದ ಪ್ರಶ್ನೆ ಕಪ್ಪೆಯ ಹಂತಗಳು, ಚಿತ್ರ ಸಹಿತ ಅಂತ ಹೇಳಿದ್ರೆ ನಾ ಕೇವಲ ಚಿತ್ರವನ್ನು ಬಿಟ್ಟು ಹೆಸರು. ಮೊಟ್ಟೆ, ಬಾಲವಿರುವ ಗೋದಮೊಟ್ಟೆ, ಕಾಲುಗಳು ಮೂಡಿದ ಗೋದಮೊಟ್ಟೆ, ಮರಿ ಕಪ್ಪೆ, ಪ್ರೌಢ ಕಪ್ಪೆ. 22ನೇ ಸೆಲ್ಸಿಯಸ್ ಡಿಗ್ರಿ, ದೈನಂದಿನ ತಾಪಮಾನಕ್ಕೆ ಫ್ಯಾರೆನ್ಹೀಟ್, ವೈದ್ಯಕೀಯ ಉದ್ದೇಶಕ್ಕೆ ಮತ್ತು ಕೆಲ್ವಿನ್, ವೈಜ್ಞಾನಿಕ ಅನ್ವೇಷಣೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆಯಾಗುತ್ತದೆ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ 6ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 1ರ ವಿಡಿಯೋವನ್ನು ಮಾಡಿದ್ದೇನೆ. ಪ್ರತಿಯೊಂದು 6ರಿಂದ 10ರವರೆಗಿನ ಎಲ್ಲ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ 6ರಿಂದ 10ನೇ ಅಂದರೆ ಇಲ್ಲಿ ನಮಗೆ 10ನೇದು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ 6ರಿಂದ 9ನೇ ತರಗತಿವರೆಗೆ ವಿಜ್ಞಾನ ಮತ್ತು ಗಣಿತ ವಿಷಯದ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು 2 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. 6ನೇದು 40 ಅಂಕಗಳಿಗಾಗಿ, ಅದೇ ರೀತಿ 7 40 ಅಂಕಗಳಿಗಾಗಿ, 8 ಮತ್ತು 9 ಇವು 80 ಅಂಕಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನಮಸ್ಕಾರಗಳು.